ಓಂ ಶಾಂತಿ. ಬಾಬಾರವರ ಜ್ಞಾನದ ಗಂಗೆಯಲ್ಲಿ ಮೀಯಲು ಸಿದ್ಧರಿದ್ದೀರಾ? ಶಿವವಾಣಿ ಚಾನೆಲ್ನ ಇಂದಿನ ಈ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬಾಬಾರವರು ನಮಗಾಗಿ ನೀಡುವ ಪ್ರತಿದಿನದ ಮುರಳಿ ಕೇವಲ ಮಾತುಗಳಲ್ಲ, ಅವು ನಮ್ಮ ಜೀವನದ ದಾರಿದೀಪ. ಇಂದಿನ ದಿನನಿತ್ಯದ ಮುರಳಿ ಮಂಥನದ ಮೂಲಕ ನಾವು ಸ್ವಯಂ ಪರಿವರ್ತನೆಯ ಹಾದಿಯಲ್ಲಿ ಒಂದು ಹೆಜ್ಜೆ ಮುಂದೆ ಸಾಗೋಣ. ಬನ್ನಿ, ಇಂದಿನ ಮಧುರ ಮಹಾವಾಕ್ಯಗಳನ್ನು ಆಲಿಸೋಣ. ನಾವೆಲ್ಲರೂ ಈ ಬಣ್ಣಗಳ ಹಬ್ಬವಾದ ಹೋಲಿಯನ್ನು ಬಹಳ ಸಡಗರದಿಂದ ಆಚರಿಸ್ತೇವಲ್ವಾ? ಆದ್ರೆ ಬಣ್ಣದಾಟಕ್ಕೂ ಮುನ್ನ ಆ ಹಳೆಯ ಕಸಕಡ್ಡಿಗಳು, ಒಣಗಿದ ಕಟ್ಟಿಗೆಗಳನ್ನು ಒಂದೆಡೆ ಸೇರಿಸಿ ಬೆಂಕಿಗೆ ಹಾಕಿ ಸುಡುತ್ತಾರೆ. ಹೌದು, ಇದು ಬಹಳ ಹಳೆಯ ಸಂಪ್ರದಾಯ. ಖಂಡಿತ. ಇದರ ಹಿಂದಿನ ಆಳವಾದ ರಹಸ್ಯ ಏನಪ್ಪಾ ಅಂದ್ರೆ, ಇದು ಕೇವಲ ಒಂದು ಆಚರಣೆ ಅಲ್ಲ. ನಮ್ಮೊಳಗಿನ ಆ ಹಳೆಯ ನೋವುಗಳು, ಕಹಿ ನೆನಪುಗಳು ಮತ್ತು ವಿಕಾರಗಳನ್ನು ಸಂಪೂರ್ಣವಾಗಿ ಸುಡದೆ ಆ ಪರಮಾತ್ಮನ ಅತೀಂದ್ರಿಯ ಪ್ರೀತಿಯ ಬಣ್ಣ ನಮ್ಗೆ ಹೇಗೆ ತಾನೇ ಅಂಟಿಕೊಳ್ಳಲು ಸಾಧ್ಯ? ಸಾಧ್ಯನೇ ಇಲ್ಲ. ಇದೊಂದು ಎಷ್ಟೊಂದು ಆಳವಾದ ದೃಷ್ಟಾಂತ ಅಲ್ವಾ? ಲೌಕಿಕ ಅಗ್ನಿಯಲ್ಲಿ ಮನುಷ್ಯರು ಕೇವಲ ಆ ಸ್ಥೂಲ ವಸ್ತುಗಳನ್ನು, ಬೇಡವಾದ ಕಸವನ್ನು ಸುಡ್ತಾರೆ. ಆದರೆ ಆಧ್ಯಾತ್ಮಿಕ ಪಥದಲ್ಲಿ ಶಿವಬಾಬಾ ವಿವರಿಸ್ತಾರೆ, ಈ ಅಗ್ನಿಯೇ ಯೋಗಾಗ್ನಿ ಅಂತ. ಅಂದ್ರೆ ಆ ಪರಮಾತ್ಮನ ಮಧುರವಾದ ನೆನಪು ಎಂಬ ಅಗ್ನಿ. ನಿಖರವಾಗಿ ಹೇಳ್ದ್ರಿ. ಎಲ್ಲಿಯವರೆಗೆ ನಮ್ಮೊಳಗಿನ ಹಳೆಯ ಸಂಸ್ಕಾರಗಳು, ಆ ದೇಹಭಾನ ಮತ್ತು ಜನ್ಮಾಂತರಲ ಕಲ್ಮಶ ಈ ಯೋಗಾಗ್ನಿಯಲ್ಲಿ ಭಸ್ಮವಾಗುವುದಿಲ್ವೋ, ಅಲ್ಲಿಯವರೆಗೆ ನಮ್ಮ ಆತ್ಮವು ಸತೋಪ್ರಧಾನ ಸ್ಥಿತಿಗೆ ಮರಳೋದಿಲ್ಲ. ಆತ್ಮವೂ ಶುದ್ಧವಾಗದೆ ಆ ಪರಮಾತ್ಮನ ಸಂಗದ ರಂಗು ಆತ್ಮದ ಮೇಲೆ ಮೂಡಲೂ ಸಾಧ್ಯವಿಲ್ಲ. ಒಂದು ಪಾತ್ರೆ ಶುದ್ಧವಾಗಿದ್ರೆ ಮಾತ್ರ ಅದರಲ್ಲಿ ಹಾಕುವ ದಿವ್ಯ ಜ್ಞಾನಾಮೃತವು ಪರಿಶುದ್ಧವಾಗಿ ಉಳಿಯುತ್ತದೆ ಅಲ್ವಾ? ಖಂಡಿತವಾಗಿಯೂ. ಅದೇ ಶುದ್ಧೀಕರಣದ ಕರೆಯಾಗಿದೆ ಇಂದಿನ ಮುರಳಿಯ ಸಾರ. ಮಧುರ ಮಕ್ಕಳೇ, ದೇಹಭಾನದ ನಾನು ಎನ್ನುವುದರ ಹೋಲಿ ಸುಟ್ಟು ಪರಮಾತ್ಮನ ಸಂಗದ ರಂಗಿನ ಹೋಲಿಯನ್ನಾಚರಿಸಿ. ಆಹಾ, ಎಂತಹ ಮಧುರವಾದ ಮಾತು! ಇಂದು ಆ ಹೋಲಿಯಸ್ಟ್ ತಂದೆ ಅಂದ್ರೆ ಪರಮ ಪವಿತ್ರನಾದ ಪರಮಾತ್ಮನು ತನ್ನ ಅತಿ ಪ್ರೀತಿಯ ಹೋಲಿ ಮಕ್ಕಳೊಂದಿಗೆ, ಪವಿತ್ರ ಮಕ್ಕಳೊಂದಿಗೆ ಈ ದಿವ್ಯವಾದ ಹೋಲಿಯನ್ನು ಆಚರಿಸಲು ಬಂದಿದ್ದಾರೆ. ಹೌದು, ಬಾಬಾ ಹೇಳ್ತಾರೆ, ನಾಲ್ಕೂ ಕಡೆಗಳಿಂದ ಬಂದಿರುವ ಮಕ್ಕಳ ಮಸ್ತಕದಲ್ಲಿ ಆ ಭಾಗ್ಯದ ನಕ್ಷತ್ರವು ಅತ್ಯಂತ ಪ್ರಕಾಶಮಾನವಾಗಿ ಬೆಳಗುತ್ತಿರುವುದನ್ನು ಅವರು ನೋಡುತ್ತಿದ್ದಾರೆ ಅಂತ. ನಿಜ. ಇಡೀ ಕಲ್ಪದಲ್ಲಿ ಅಂದ್ರೆ ಈ 5000 ವರ್ಷಗಳ ಸೃಷ್ಟಿಚಕ್ರದಲ್ಲಿಯೇ ಇಂತಹ ಶ್ರೇಷ್ಠವಾದ ಭಾಗ್ಯ ಮತ್ಯಾರಿಗೂ ಸಿಗೋದಿಲ್ಲ. ನಾವು ಸಾಕ್ಷಾತ್ ಪರಮಾತ್ಮನ ನೇರವಾದ ಮಾರ್ಗದರ್ಶನದಲ್ಲಿ ಭವಿಷ್ಯದ ಸತೋಪ್ರಧಾನ ಪ್ರಪಂಚವನ್ನು ನಿರ್ಮಾಣ ಮಾಡುತ್ತಿದ್ದೇವೆ. ಆದರೆ ಇಲ್ಲೊಂದು ಸೂಕ್ಷ್ಮವಾದ ಪ್ರಶ್ನೆ ಮೂಡುತ್ತದೆ. ಲೌಕಿಕ ಜಗತ್ತು ಹಬ್ಬವನ್ನು ಕೇವಲ ಸ್ಥೂಲ ಅಗ್ನಿ ಮತ್ತೆ ರಾಸಾಯನಿಕ ಬಣ್ಣಗಳಿಂದ ಆಚರಿಸುತ್ತದೆ. ಯಾಕಂದ್ರೆ ಅಲ್ಲಿ ಸಂಪೂರ್ಣವಾಗಿ ಆ ದೇಹಭಾನ ಆವರಿಸಿದೆ. ಹೌದು. ಪ್ರತಿಯೊಬ್ಬರೂ ತಾವು ಶರೀರ ಅಂತಾನೆ ನಂಬಿದ್ದಾರೆ ಮತ್ತು ಶರೀರಕ್ಕೆ ಸಂಬಂಧಿಸಿದ ಆಚರಣೆಗಳಲ್ಲಿಯೇ ಅವರು ಖುಷಿ ಪಡ್ತಾರೆ. ಅದೇ. ಆದ್ರೆ ನಾವು ಈ ಅದ್ಭುತವಾದ ಸಂಗಮ ಯುಗದಲ್ಲಿ ಡಬಲ್ ಪವಿತ್ರರು ಆಗಬೇಕು ಅಂತ ಬಾಬಾ ಹೇಳ್ತಾರೆ. ಕೇವಲ ಆತ್ಮ ಮಾತ್ರವಲ್ಲ, ಶರೀರವೂ ಪವಿತ್ರವಾಗುವ ಆ ಉನ್ನತ ಸ್ಥಿತಿಯನ್ನು ತಲುಪುವುದು ಹೇಗೆ? ಇದೇ ಜ್ಞಾನದ ಅತಿ ಸೂಕ್ಷ್ಮವಾದ ರಹಸ್ಯ. ಡಬಲ್ ಪವಿತ್ರತೆ ಅಂದ್ರೆ ಮೊದಲು ನಮ್ಮ ಆತ್ಮವು ಸಂಪೂರ್ಣವಾಗಿ ನಿರ್ವಿಕಾರಿಯಾಗೋದು. ಆ ಕಾಮ, ಕ್ರೋಧ, ಲೋಭ ಮುಂತಾದ ಯಾವುದೇ ವಿಕಾರಗಳ ಸೋಂಕು ಆತ್ಮಕ್ಕೆ ತಟ್ಟದಂತೆ ಎಚ್ಚರವಿಸುವುದು. ಅಂದ್ರೆ ಆತ್ಮವು ಆ ಸತೋಪ್ರಧಾನ ಸ್ಥಿತಿಯನ್ನು ತಲುಪಿದಾಗ ಭವಿಷ್ಯದಲ್ಲಿ ಪ್ರಾಪ್ತವಾಗುವ ಪ್ರಕೃತಿಯೂ ಸಂಪೂರ್ಣ ಸತೋಪ್ರಧಾನವಾಗಿರುತ್ತದೆ ಅಂತನಾ? ಖಂಡಿತ. ಅಲ್ಲಿ ಯಾವುದೇ ರೋಗರುಜಿನಗಳು ಇರೋದಿಲ್ಲ. ಬಾಬಾ ವಿವರಿಸ್ತಾರೆ, ನಿಜವಾದ ಹೋಲಿಯ ಅರ್ಥವೇ ಬೇರೆ ಅಂತ. ಹೋಲಿ ಅಂದ್ರೆ ಯಾವುದು ಕಳೆದು ಹೋಗಿದೆಯೋ, ಯಾವುದು ಆಗಿ ಹೋಗಿದೆಯೋ ಅದು ಮುಗಿದು ಹೋಯ್ತು. ಭಿಂಡಿಯಲ್ಲಿ ಜೋ ಹೋಗೈಸೋ ಹೋಗೈ ಅಂತಾರಲ್ವಾ, ಹಾಗೆ ನಮ್ಮ ಚಿತ್ತದಲ್ಲಿ ಯಾವುದೇ ವ್ಯರ್ಥ ಮಾತುಗಳನ್ನು ಮತ್ತೆ ಮತ್ತೆ ತರಬಾರ್ದು. ಸರಿಯಾಗಿ ಹೇಳಿದ್ರಿ. ಆದರೆ ವಾಸ್ತವದಲ್ಲಿ ಆಗಿ ಹೋದದ್ದನ್ನ ಸಂಪೂರ್ಣವಾಗಿ ಮರೆತು ಬಿಡುವುದು ಅಷ್ಟು ಸುಲಭವಲ್ಲ. ಯಾರಾದರೂ ನಮಗೆ ಆಳವಾದ ನೋವು ನೀಡಿದಾಗ ಆ ಘಟನೆ ಕಣ್ಣು ಮುಂದೆ ಬರ್ತಲೇ ಇರುತ್ತಲ್ವಾ? ಹೌದು. ಆ ಕಹಿ ನೆನಪನ್ನು ಅಳಿಸಿ ಹಾಕಲು ಬಹಳ ಕಷ್ಟ ಆಗುತ್ತದೆ. ಈ ಹೋಲಿ ಪರಿಕಲ್ಪನೆಯನ್ನು ಪ್ರಾಯೋಗಿಕವಾಗಿ ಅನ್ವಯಿಸುವುದು ಹೇಗೆ? ಇದಕ್ಕೆ ಶಿವಬಾಬಾ ನಮಗೆ ಸಾಕ್ಷಿ ಭಾವದ ಅಂದ್ರೆ ಕೇವಲ ಒಬ್ಬ ಪ್ರೇಕ್ಷಕನಂತೆ ನೋಡುವ ಸ್ಥಿತಿಯ ಅಭ್ಯಾಸವನ್ನ ಕಲಿಸ್ತಾರೆ. ನಿನ್ನೆಯ ಕಹಿ ಘಟನೆಗಳನ್ನ ಇಂದಿನ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಅದು ನಮ್ಮ ಯೋಗದ ಸ್ಥಿತಿಯನ್ನು ಸಂಪೂರ್ಣವಾಗಿ ಕೆಡಿಸ್ತದೆ. ಓಹೋ, ಅಂದ್ರೆ ಆಗಿ ಹೋದದ್ದು ಕೇವಲ ಒಂದು ನಾಟಕದ ದೃಶ್ಯ ಅಂತ ಅರಿತು ಆ ದೃಶ್ಯಕ್ಕೆ ಅಲ್ಲಿಯೇ ಪೂರ್ಣ ವಿರಾಮ ಇಡಬೇಕು. ಹೌದು.
ನಾವು ಆ ಹಳೆಯ ನೋವನ್ನ ಹಿಡಿದಿಟ್ಕೊಂಡ್ರೆ ಅದು ಒಂದು ಸತ್ತ ಹೆಣವನ್ನ ಹೊತ್ಕೊಂಡು ತಿರುಗದಂತೆ. ಆ ಸತ್ತ ಹೆಣವನ್ನ ಯೋಗಾಗ್ನಿಯದಿ ಸಂಪೂರ್ಣವಾಗಿ ಸುಟ್ಟು ಬಿಡುವುದೇ ನಿಜವಾದ ಹೋಲಿ. ಎಂತಹ ಅದ್ಭುತವಾದ ವಿಶ್ಲೇಷಣೆ. ಯಾರು ತಮ್ಮ ಮನಸ್ಸನ್ನು ಹಗುರಾಗಿಟ್ಟುಕೊಳ್ಳುತ್ತಾರೋ ಅವರಿಗೆ ಮಾತ್ರ ಭವಿಷ್ಯದಲ್ಲಿ ಆ ಡಬಲ್ ಪವಿತ್ರತೆಯ ಚಿಹ್ನೆಯಾಗಿ ಡಬಲ್ ಕಿರೀಟ ಪ್ರಾಪ್ತಿಯಾಗುತ್ತದೆ. ಒಂದು ಪವಿತ್ರತೆಯ ಪ್ರಕಾಶದ ಕಿರೀಟ, ಮತ್ತೊಂದು ವಿಶ್ವದ ಆಡಳಿತದ ಕಿರೀಟ. ಖಂಡಿತ. ಹಳೆಯದನ್ನು ಸುಡದೆ ಹೊಸ ಪ್ರಕಾಶ ಬರಲು ಸಾಧ್ಯವೇ ಇಲ್ಲ. ಇದೇ ಹಿನ್ನೆಲೆಯಲ್ಲಿ ಬಾಬಾ ಮತ್ತೊಂದು ಗಹನವಾದ ಮಾತನ್ನು ಹೇಳ್ತಾರೆ. ಬಾಬಾ ತಮ್ಮ ಜನ್ಮದಿನದಂದು ಉಡುಗೊರೆಯಾಗಿ ಆ ಕ್ರೋಧವನ್ನು ಕೊಟ್ಟುಬಿಡಿ ಅಂತ ಕೇಳಿದ್ರು. ಹೌದು, ಲೌಕಿಕ ವ್ಯವಹಾರದಲ್ಲಿ ನಾವು ನೋಡ್ತೀವಿ, ಸ್ವಲ್ಪ ಮನಸ್ಥಿತಿ ಏರುಪೇರಾದ್ರೂ ಸಾಕು, ಬಾಯಿಂದ ಕಠೋರವಾದ ಶಬ್ದಗಳು ಹೊರಬರುತ್ತವೆ, ನಾವು ಶಾಂತಿಯನ್ನು ಕಳೆದುಕೊಳ್ತೇವೆ. ಯಾಕಂದ್ರೆ ಕ್ರೋಧ ಎಂಬುದು ನಮ್ಮ ಪುರುಷಾರ್ಥದ ಸಂಪತ್ತನ್ನು ಅತೀ ವೇಗವಾಗಿ ನಾಶ ಮಾಡುವ ಒಂದು ಭಯಾನಕ ಅಗ್ನಿ. ಒಮ್ಮೆ ಅದನ್ನು ಬಾಬಾಗೆ ಉಡುಗೊರೆಯಾಗಿ ಕೊಟ್ಟ ಮೇಲೆ ಅದನ್ನು ಮುಗಿದ ಅಧ್ಯಾಯ ಅಂತ ಭಾವಿಸಬೇಕು. ಇದನ್ನ ಕೇಳಿದಾಗ ನನ್ಗೊಂದು ವಿಚಿತ್ರವಾದ ಹೋಲಿಕೆ ನೆನಪಿಗೆ ಬರುತ್ತದೆ. ನಾವು ಅತ್ಯಂತ ಪ್ರೀತಿಯಿಂದ ಯಾರಿಗಾದ್ರೂ ಒಂದು ಉಡುಗೊರೆ ಕೊಡ್ತೀವಿ ಅಂದ್ಕೊಳ್ಳಿ, ಆಮೇಲೆ ಕೋಪ ಬಂದು ನಿನ್ನೆ ನಾನ್ ಕೊಟ್ಟ ಆ ಉಡುಗೊರೆಯನ್ನ ವಾಪಸ್ ಕೊಟ್ಬಿಡಿ ಅಂತ ಕೇಳಿದ್ರೆ ಎಷ್ಟು ಹಾಸ್ಯಾಸ್ಪದ ಅಲ್ವಾ? ಹೌದು ಹೌದು, ಬಹಳ ವಿಚಿತ್ರವಾಗಿ ಕಾಣುತ್ತದೆ. ಅದೇ ರೀತಿ ನಾವು ಬಾಬಾಗೆ ನಮ್ಮ ಕ್ರೋಧವನ್ನು ಸಮರ್ಪಿಸಿದ ಮೇಲೆ ಪರಿಸ್ಥಿತಿಗಳು ಬಂದಾಗ ಮತ್ತೆ ಆ ಕ್ರೋಧವನ್ನು ಹಿಂಪಡೆಯುವುದು ಎಷ್ಟೊಂದು ವಿಚಿತ್ರವಾಗಿದೆ. ಆದ್ರೆ ವಾಸ್ತವವಾಗಿ ಒಮ್ಮೆ ಕೊಟ್ಟ ಕೋಪವನ್ನು ನಾವು ಮತ್ತೆ ಏಕೆ ಹಿಂಪಡೆಯುತ್ತೇವೆ? ನಾವು ಅದನ್ನು ಹಿಂಪಡೆಯಲು ಮುಖ್ಯ ಕಾರಣ ನಮ್ಮ ಆ ದೇಹಭಾನದ ಆಳವಾದ ಬೇರುಗಳು. ಪರಿಸ್ಥಿತಿಗಳು ಬರುತ್ತವೆ, ಯಾಕೆಂದ್ರೆ ಅದು ಅವುಗಳ ಕೆಲಸ. ಮಾಯೆಯ ಕೆಲಸವೇ ಪರೀಕ್ಷೆ ಮಾಡುವುದು. ಅಂದ್ರೆ ನಾವು ನಿಜವಾಗಿಯೂ ಕೋಪವನ್ನು ಬಿಟ್ಟಿದ್ದೇವೆಯಾ ಅಂತ ಮಾಯೆ ಅಳೆಯುತ್ತದೆ. ಖಂಡಿತ. ಆದರೆ ಜ್ಞಾನದ ಆಧಾರದಿಂದ, ನಾನು ಶಾಂತ ಸ್ವರೂಪ ಆತ್ಮ ಎಂಬ ಸ್ಮೃತಿಯಿಂದ ಆ ಪರಿಸ್ಥಿತಿಗಳನ್ನು ದಾಟಿ ವಿಜಯಿಗಳಾಗಬೇಕು. ಬಾಬಾ ವಿವರಿಸುತ್ತಾರೆ, ನಾವು ಸ್ವಲ್ಪ ಸಮಯಕ್ಕಲ್ಲ, ಬದಲಾಗಿ ಸದಾಕಾಲಕ್ಕೂ ಕ್ರೋಧಜೀತರಾಗಬೇಕು ಅಂತ. ಸದಾಕಾಲಕ್ಕೂ ಅಪಮಾನ ಮಾಡಿದವರಿಗೆ ದುಃಖವನ್ನು ಹಿಂದಿರುಗಿಸುವ ಬದಲು ಅವರಿಗೆ ಕ್ಷಮೆಯ ಮತ್ತು ಶಾಂತಿಯ ಕಿರಣಗಳನ್ನು ನೀಡಬೇಕು. ಆ ಕ್ರೋಧವನ್ನು ಗೆಲ್ಲುವ ಮಾತಿಗೆ ಬಂದಾಗ ನಮಗೆಲ್ಲರಿಗೂ ಸಾಕಾರ ಬ್ರಹ್ಮಬಾಬಾರವರ ಆದರ್ಶ ಜೀವನ ನೆನಪಾಗುತ್ತದೆ. ಹೌದು, ಬ್ರಹ್ಮ ತಂದೆಯ ಹೆಗಲ ಮೇಲೆ ಇಡೀ ಯಜ್ಞದ ಸಾವಿರಾರು ಮಕ್ಕಳ ಪಾಲನೆಯ ಬಹುದೊಡ್ಡ ಜವಾಬ್ದಾರಿಯ ಭಾರವಿತ್ತು. ಆದರೂ ಅವರು ಸದಾ ಮುಗುಳ್ನಗುತ್ತಿದ್ದರು. ಅವರ ಮುಖದಲ್ಲಿ ಎಂದೂ ಆಯಾಸವಾಗಲಿ ಕೋಪವಾಗಲಿ ಕಾಣಿಸಲೇ ಇಲ್ಲ. ಅವರು ವಿಕಾರಗಳ ಮೇಲೆ ಸಂಪೂರ್ಣ ವಿಜಯ ಸಾಧಿಸಿ ಅವ್ಯಕ್ತ ಫರಿಷ್ಠಾ ಸ್ಥಿತಿಯನ್ನು ತಲುಪಿದರು. ಅವರ ಆ ಜವಾಬ್ದಾರಿಯ ಮುಂದೆ ನಮ್ಮ ದೈನಂದಿನ ಜವಾಬ್ದಾರಿಗಳು ಏನೇನೂ ಅಲ್ಲ ಅಲ್ವಾ? ನಿಜ. ಬ್ರಹ್ಮಬಾಬಾವರ ಜೀವನ ಪ್ರತಿಯೊಬ್ಬರಿಗೂ ಒಂದು ತೆರೆದ ಪುಸ್ತಕ. ಅಂತಿಮ ಜನ್ಮದಲ್ಲಿ ನಮ್ಮ ಆ ದೇವತಾ ರೂಪವನ್ನು ಜಗತ್ತು ಸಂಪೂರ್ಣ ನಿರ್ವಿಕಾರಿಯಂತೆ ಗಾಯನ ಮಾಡುತ್ತದೆ. ನಾವು ದೇವತೆಗಳ ಮೂರ್ತಿಗಳ ಮುಂದೆ ನಿಂತು ಸಂಪೂರ್ಣ ನಿರ್ವಿಕಾರಿ ಅಂತ ಸ್ತುತಿಸುತ್ತೇವಲ್ಲವೇ, ಆ ಮಹಿಮೆ ವಾಸ್ತವವಾಗಿ ಬೇರಾರ್ದೂ ಅಲ್ಲ, ಸಂಗಮಯುಗದಲ್ಲಿ ನಾವೇ ಮಾಡಿದ ಕಠಿಣ ಪುರುಷಾರ್ಥದ್ದಾಗಿದೆ. ಆದ್ದರಿಂದಲೇ ಶಿವಬಾಬಾ ವಿವರಿಸ್ತಾರೆ, ಪ್ರತಿಯೊಂದು ಮಗುವು ಸದಾ ಅರಳಿರುವ ಗುಲಾಬಿ ಹೂವಿನಂತೆ ಸದಾ ಹರ್ಷಿತರಾಗಿರಬೇಕು ಅಂತ. ಗುಲಾಬಿಯ ಸುತ್ತ ಎಷ್ಟೇ ಮುಳ್ಳುಗಳಿದ್ದರೂ ಅದು ತನ್ನ ಸುವಾಸನೆಯನ್ನು ಎಂದಿಗೂ ಕಳೆದುಕೊಳ್ಳುವುದಿಲ್ಲ. ಎಂತಹ ಸುಂದರವಾದ ಮಾತು! ಗುಲಾಬಿಯು ಮುಳ್ಳುಗಳಿಗೆ ಹೆದರಿ ತನ್ನ ಸುವಾಸನೆಯನ್ನು ನಿಲ್ಲಿಸುವುದಿಲ್ಲ. ಆದರೆ ಈ ಆಳವಾದ ಶಾಂತಿಯನ್ನು ಪದೇ ಪದೇ ಕಸಿದುಕೊಳ್ಳುವ ಆ ಶತ್ರು ಯಾರು? ಬಾಬಾ ಅತ್ಯಂತ ಸೂಕ್ಷ್ಮವಾಗಿ ಬೊಟ್ಟು ಮಾಡಿ ತೋರಿಸ್ತಾರೆ. ಆ ಶತ್ರು ಬೇರಾರೂ ಅಲ್ಲ, ನಮ್ಮ ಎಲ್ಲಾ ಮಾನಸಿಕ ಒತ್ತಡಗಳಿಗೆ ಮೂಲ ಕಾರಣ ದೇಹಭಾನದ ನಾನು ಎಂಬ ಆ ಅಹಂಕಾರ. ಈ ನಾನು ಎಂಬುದು ಬಹಳ ವಿಚಿತ್ರವಾದ ಮತ್ತು ಬಹುರೂಪಿ ಶತ್ರು. ಹೌದು, ನಾನು ಒಂದು ಪರಮಪವಿತ್ರ ಆತ್ಮ ಎಂಬ ಸ್ಮೃತಿ ನಮ್ಮನ್ನು ಅತೀ ಉನ್ನತ ಮಟ್ಟಕ್ಕೆ ಮೇಲೆಕ್ಕಿತ್ತದೆ. ಆದ್ರೆ ಆ ನಾನು ಇಂಥವನು, ನನ್ನ ಹುದ್ದೆ ಇಷ್ಟು ದೊಡ್ಡದು, ನಾನು ಹೇಳಿದ್ದೇ ಆಗಬೇಕು ಎಂಬ ದೇಹಭಾನದ ಅನೇಕ ನಾನುಗಳು ನಮ್ಮನ್ನು ಪಾತಾಳಕ್ಕೆ ತಳ್ಳುತ್ತವೆ. ಖಂಡಿತ. ಈ ಅಹಂಕಾರವೇ ನಮ್ಮನ್ನು ಪರಸ್ಪರ ವಿಭಜಿಸುವುದು. ಇದನ್ನ ಒಂದು ದೈನಂದಿನ ಉದಾಹರಣೆಯ ಮೂಲಕ ನೋಡೋಣ. ನಾವು ವಿಮಾನದಲ್ಲಿ ಪ್ರಯಾಣಿಸುವಾಗ ನಮ್ಮ ಬಳಿ ಇರುವ ಹೊರೆಗೆ ಒಂದು ಕಟ್ಟುನಿಟ್ಟಿನ ಮಿತಿಯಿರುತ್ತದೆ. ನಿಗದಿತ ಮಿತಿಗಿಂತ ಹೆಚ್ಚು ಭಾರವಿದ್ದರೆ ನಾವು ಆ ಭಾರವನ್ನು ಅಲ್ಲಿಯೇ ಬಿಸಾಡಿ ಹೋಗಬೇಕಾಗುತ್ತದೆ ಅಲ್ವಾ?
ಹೌದು, ಹೆಚ್ಚು ಭಾರವಿದ್ದರೆ ವಿಮಾನ ಏರಲು ಸಾಧ್ಯವೇ ಇಲ್ಲ. ಅದೇ ರೀತಿ ಈ ನಾನು ಎಂಬ ಅಹಂಕಾರದ ಹಳೆಯ ಸಂಸ್ಕಾರಗಳ ಅತಿ ದೊಡ್ಡ ಹೊರೆಯೊಂದಿಗೆ ನಾವೆಲ್ಲರೂ ಆ ಆಧ್ಯಾತ್ಮಿಕ ಉನ್ನತಿಯ ಆಕಾಶದಲ್ಲಿ ಪರಮಧಾಮದ ಕಡೆಗೆ ಹಾರಲು ಸಾಧ್ಯವೇ? ಖಂಡಿತ ಸಾಧ್ಯವಿಲ್ಲ. ಇದು ಬಹಳ ಸೂಕ್ತವಾದ ಹೋಲಿಕೆ. ಬಾಬಾ ವಿವರಿಸ್ತಾರೆ, ಈ ಅನೇಕ ಬಗೆಯ ನಾನುಗಳನ್ನು ಯೋಗಾಗ್ನಿಯಲ್ಲಿ ಸಂಪೂರ್ಣವಾಗಿ ಸುಟ್ಟು ಹಾಕಬೇಕು ಅಂತ. ಯಾರು ಕೇವಲ ನಾನು ಆತ್ಮ ಎಂಬ ಒಂದೇ ನಾನುವನ್ನು ಪಕ್ಕಾ ಮಾಡ್ಕೊಳ್ತಾರೋ ಅವರಿಗೆ ಬಾಬಾ 21 ಜನ್ಮಗಳ ಕಾಲ ಅತಿ ವಿಶೇಷ ಗಣ್ಯ ವ್ಯಕ್ತಿಯಾಗುವ ಭರವಸೆ ಕೊಡ್ತಾರೆ. 21 ಜನ್ಮಗಳ ಕಾಲ, ಇದು ಎಂಥ ಶ್ರೇಷ್ಠ ಪ್ರಾಪ್ತಿ! ಆದ್ರೆ ಇದಕ್ಕೆ ಷರತ್ತು ಒಂದೇ, ಈ ದಿವ್ಯಜ್ಞಾನದ ಸಂಪರ್ಕವನ್ನು ನಾವು ಎಂದಿಗೂ ಯಾವುದೇ ಕಾರಣಕ್ಕೂ ಬಿಡಬಾರದು. ಹೌದು, ಯಾರು ಜ್ಞಾನಕ್ಕೆ ಇತ್ತೀಚೆಗೆ ಬಂದಿದ್ದಾರೋ ಅವರನ್ನು ಬಾಬಾ ಶುದ್ಧ ಸುವರ್ಣ ಅಂತ ಕರೀತಾರೆ. ಅವರು ಕೊನೆಯಲ್ಲಿ ಬಂದರೂ ಸಹ ತಮ್ಮ ತೀವ್ರ ಪುರುಷಾರ್ಥದಿಂದ ಅತಿ ವೇಗವಾಗಿ ಮುಂದೆ ಹೋಗುವ ಅವಕಾಶವಿದೆ. ಆದ್ರೆ ನಮ್ಮೆಲ್ಲರ ಮುಂದಿರುವ ಅತಿದೊಡ್ಡ ಸವಾಲೇನಪ್ಪಾ ಅಂದ್ರೆ, ಈ ತಮೋಪ್ರಧಾನ ಪ್ರಕೃತಿಯು ತನ್ನ ಅನಿರೀಕ್ಷಿತ ಏರುಪೇರುಗಳನ್ನು ತೋರಿಸಲು ಪ್ರಾರಂಭಿಸಿದೆ. 4 ಕಡೆ ಬಿರುಗಾಳಿಯಂಥ ಪರಿಸ್ಥಿತಿಗಳಿದೆ. ಪ್ರಕೃತಿಯ ಈ ತಮೋಪ್ರಧಾನ ಸ್ಥಿತಿಯಿಂದಾಗಿ ಇಂತಹ ಬಿರುಗಾಳಿಗಳು ಬರುವುದು ಸಹಜ. ಆದರೆ ಬಾಬಾ ನಮ್ಮ ಸ್ಥಿತಿಯ ಬಗ್ಗೆ ಕೇಳುತ್ತಾರೆ. ಎಂಥದ್ದೇ ಬಿರುಗಾಳಿಯ ಪರಿಸ್ಥಿತಿಗಳು ಬಂದರೂ ಕೇವಲ 1 ಸೆಕೆಂಡಿನಲ್ಲಿ ನಮ್ಮ ಮನಸ್ಸನ್ನು ಏಕಾಗ್ರ ಮಾಡಲು ನಮಗೆ ಸಾಧ್ಯವೇ? ಕೇವಲ 1 ಸೆಕೆಂಡಿನಲ್ಲಿ? ಇದು ಕೇಳಲು ರೋಮಾಂಚನಕಾರಿಯಾದ್ರೂ ಕಾರ್ಯರೂಪಕ್ಕೆ ತರುವುದು ಅತಿ ಕಷ್ಟ ಅಲ್ವಾ? ಬಿರುಗಾಳಿ ಎದ್ದಾಗ ಮನಸ್ಸು ಸಹಸ್ರಾರು ದಿಕ್ಕುಗಳಲ್ಲಿ ಓಡುತ್ತದೆ, ಆತಂಕ ಆವರಿಸುತ್ತದೆ. ಅಂತಹ ಸಮಯದಲ್ಲಿ ಕೇವಲ 1 ಸೆಕೆಂಡಿನಲ್ಲಿ ಪೂರ್ಣ ವಿರಾಮ ಇಡುವುದು ಹೇಗೆ? ಆ ಸೂಕ್ಷ್ಮವಾದ ವಿಧಾನವೇ ಮನ್ಮನಾಭವ. ಮಾತುಗಳು, ಸಮಸ್ಯೆಗಳು ಬರ್ತವೆ ಮತ್ತು ಹೋಗ್ತವೆ. ಅವುಗಳೇನೂ ನಮ್ಮನ್ನು ಶಾಶ್ವತವಾಗಿ ಸೋಲಿಸುವಂತಹ ಶಕ್ತಿಶಾಲಿ ಮಹಾವೀರರಲ್ಲ. ಹೌದು, ನಾವು ಮಾಸ್ಟರ್, ಸರ್ವಶಕ್ತಿವಾನ್ ಆತ್ಮಗಳು ಅಂತ ಬಾವಾ ನೆನ್ಪು ಮಾಡಿಕೊಡ್ತಾರೆ. ಖಂಡಿತ. ಬಿರುಗಾಳಿ ಎದ್ದಾಗ ಹೊರಗಿನ ದೃಶ್ಯವನ್ನು ನೋಡುವುದನ್ನು ಬಿಟ್ಟು ತಕ್ಷಣವೇ ನಮ್ಮ ಸ್ಮೃತಿಯನ್ನು ಆ ಪರಮಧಾಮದತ್ತ ಅರಿಸಬೇಕು. ನಾನು ಒಂದು ಬಿಂದು ಸ್ವರೂಪದ ಪರಮಶಾಂತ ಆತ್ಮ ಎಂಬ ಪ್ರಬಲ ಸಂಕಲ್ಪವನ್ನು ಮಾಡಬೇಕು. ಅಂದ್ರೆ ನಮಗೆ 1 ಸೆಕೆಂಡಿನಲ್ಲಿ ಪರಮಧಾಮದಲ್ಲಿ ಸ್ಥಿರವಾಗುವ ಮನಸ್ಸಿನ ನಿಯಂತ್ರಣ ಇರಲೇಬೇಕು. ಮನಸ್ಸು ನನ್ನನ್ನು ಆಳುತ್ತಿದ್ಯೋ ಅಥವಾ ನಾನು ಮನಸ್ಸನ್ನು ಆಳುತ್ತಿದ್ದೇನೋ ಎಂಬುದನ್ನು ನಮ್ಮನ್ನು ನಾವೇ ಗಮನಿಸಿಕೊಳ್ಬೇಕು. ನಿಖರವಾಗಿ. ಈ ಇಡೀ ಜಗತ್ತಿನ ಕೋಟ್ಯಾನುಕೋಟಿ ಜನರಲ್ಲಿ ಕೆಲವು ನಸೀಬುಶಾಲಿಗಳು ಮಾತ್ರ ಈ ಜ್ಞಾನವನ್ನು ಅರಿಯಲು ಸಾಧ್ಯ. ಬಾಬಾ ಹೇಳ್ತಾರೆ, ಸಂಗಮಯುಗದಲ್ಲಿ ಸದಾ ಖುಷಿಯಾಗಿರುವುದೇ ಪರಮಾತ್ಮನ ಅತಿದೊಡ್ಡ ಉಡುಗೊರೆ. ಹೋಲಿಯ ದಿಲ್ ಖುಷ್ ಮಿಠಾಯಿ ಎಂದರೆ ಇದೇ, ಸದಾ ಖುಷಿಯಾಗಿರುವುದು. ನಾವು ನಮ್ಮ ದೈನಂದಿನ ಶಬ್ದಕೋಶದಿಂದ ನಾನು ಕೆಲವೊಮ್ಮೆ ಮಾತ್ರ ಖುಷಿಯಾಗಿರುತ್ತೇನೆ ಎಂಬ ಪದವನ್ನು ತೆಗೆದುಹಾಕಬೇಕು. ಅದರ ಬದಲಿಗೆ ಸದಾ ಖುಷಿಯಾಗಿರುತ್ತೇನೆ ಎಂಬುದನ್ನು ದೃಢವಾಗಿ ಸೇರಿಸಬೇಕು. ಖುಷಿ ಎಂಬುದು ಮನುಷ್ಯ ಕಳ್ಕೊಳ್ಬಾರ್ದ ಅತಿ ಅಮೂಲ್ಯವಾದ ಖಜಾನೆ. ಬಾಹ್ಯ ಸಮಸ್ಯೆಗಳು ಬಂದು ಹೋಗಲಿ, ಆದರೆ ನಮ್ಮ ಮುಖದಲ್ಲಿರುವ ಆ ಹರ್ಷಿತ ಕಳೆ ಎಂದಿಗೂ ಮಾಸಬಾರದು. ಈಗ ನಮ್ಮ ಸಂಭಾಷಣೆಯ ಅತ್ಯಂತ ಮಧುರವಾದ ಘಟ್ಟವನ್ನು ಪ್ರವೇಶಿಸೋಣ. ಜ್ಞಾನದ ಮಂಥನದ ನಂತರ ಬಾಬಾರವರ ಯಾದ್ಪ್ಯಾರ್. 4 ಕಡೆಯ ಬಾಪ್ ದಾದಾರವರ ಸ್ನೇಹದ ಸಮಾವೇಶವಾಗುತ್ತಾ ನೆನಪು ಮತ್ತು ಸೇವೆಯಲ್ಲಿ ಬಹಳ ಮುಂದುವರಿಯುವ ಹಾಗೂ ಮುಂದುವರಿಸುವಂಥ ಅಮೃತ ವೇಳೆ, ಎಲ್ಲದಕ್ಕಿಂತ ಒಳ್ಳೆಯ ಶಕ್ತಿಶಾಲಿಗಳನ್ನಾಗಿ ಮಾಡುವಂತಹ ಮತ್ತು ಮನಸ್ಸಾ ಸೇವೆಯ ಮೂಲಕ ದಯಾಹೃದಯಿ, ದಯಾಳು, ಕೃಪಾಳುವಾಗಿ ಆತ್ಮಗಳಿಗೆ ಒಂದಲ್ಲ ಒಂದು ಹನಿಯನ್ನು ಕೊಡುವಂಥ ತಮ್ಮ ಈ ವಿಧಿಯನ್ನು ಮುಂದುವರಿಸುತ್ತಾ ಹೋಗಿ. ಬಾಪ್ದಾದಾರವರು ನೋಡ್ತಾರೆ, ಪ್ರತಿಯೊಂದು ಮಗು ಉಮ್ಮಂಗ ಉತ್ಸಾಹದಲ್ಲಿರುತ್ತಾರೆ. ಆದ್ರೆ ಈಗ ಏನನ್ನು ಸೇರ್ಪಡೆ ಮಾಡ್ಬೇಕೋ, ಸದಾ ಶಬ್ದವನ್ನು ಸೇರ್ಪಡೆ ಮಾಡ್ಬೇಕು. ಕೆಲವೊಮ್ಮೆ ಎಂಬ ಶಬ್ದವನ್ನು ಶಬ್ದಕೋಶದಿಂದ ತೆಗೆದುಹಾಕಿ. ಅಂದಮೇಲೆ 4 ಕಡೆಯ ಮಕ್ಕಳು ಹೋಲಿಯನ್ನೂ ಆಚರಿಸಿದಿರಿ, ಸುಟ್ಟಿರಿ ಮತ್ತು ಸಂಗದ ರಂಗನ್ನೂ ಹಾಕಿದಿರಿ, ಕಳೆದದ್ದು ಕಳೆದು ಹೋಯಿತು ಎಂಬ ಹೋಲಿಯನ್ನೂ ಆಚರಿಸಿದಿರಿ. ಆದ್ದರಿಂದ ಬಾಪ್ದಾದಾರವರು 4 ಕಡೆಯ ಮಕ್ಕಳನ್ನು ಸನ್ಮುಖದಲ್ಲಿ, ಹೃದಯದಲ್ಲಿ ನೋಡುತ್ತಿದ್ದಾರೆ. ಬಾಪ್ದಾದಾರವರ ಪದಮಾಪದಮ ಗುಣದಷ್ಟು ನೆನಪು, ಪ್ರೀತಿ ಮತ್ತು ನಮಸ್ತೆ. ಓಂ ಶಾಂತಿ. ಈಗ ನಾವು ಇಂದಿನ ಅಮೂಲ್ಯವಾದ ವರದಾನದ ಕಡೆಗೆ ಗಮನಹರಿಸೋಣ. ವರದಾನ ಹೀಗಿದೆ: ಸದಾ ಆದೇಶದ ತಿಲಕವನ್ನು ಧರಿಸಿಕೊಂಡು ಮೊದಲ ಬಹುಮಾನವನ್ನು ತೆಗೆದುಕೊಳ್ಳುವಂತಹ ಆದೇಶಪಾಲಕ ಭವ. ಈ ವರದಾನದ ಆಳವಾದ ಅರ್ಥ ಅಂದ್ರೆ, ಯಾವ ಮಕ್ಕಳ ಮಸ್ತಕದಲ್ಲಿ ಆದೇಶಪಾಲಕನ ಸ್ಮೃತಿಯ ತಿಲಕವಿರುತ್ತದೆಯೋ
ಅವರು ಪರಮಾತ್ಮನ ಆದೇಶವಿಲ್ಲದೆ ಶ್ರೀಮತ್ವಿಲ್ಲದೆ ಒಂದೇ ಒಂದು ಸಂಕಲ್ಪವನ್ನೂ ಮಾಡುವುದಿಲ್ಲ. ಹೌದು, ಶ್ರೀಮತ್ ಎನ್ನುವುದು ನಮ್ಮ ರಕ್ಷಣೆಗೆ ಇರುವ ಒಂದು ಅಭೇದ್ಯ ಲಕ್ಷ್ಮಣ ರೇಖೆ ಇದ್ದಂತೆ. ಯಾರು ಈ ತಂದೆಯ ಆದೇಶದ ಗೆರೆಯೊಳಗಿರುತ್ತಾರೋ ಅವರು ಸದಾಕಾಲವೂ ಸುರಕ್ಷಿತವಾಗಿರುತ್ತಾರೆ. ಆ ಗೆರೆಯೊಳಗೆ ಮಾಯೆಯ ಯಾವುದೇ ಸಂಸ್ಕಾರವು ನಮ್ಮ ಮೇಲೆ ಆಕ್ರಮಣ ಮಾಡಲು ಸಾಧ್ಯವೇ ಇಲ್ಲ. ಎಂಥ ಶಕ್ತಿಶಾಲಿ ವರದಾನ! ಇನ್ನು ಇಂದಿನ ಘೋಷವಾಕ್ಯ ಅಥವಾ ಸ್ಲೋಗನ್ ಹೀಗಿದೆ: ಯಾರೊಂದಿಗಾದರೂ ಸೆಳೆತವಿದ್ದರೆ ಆ ಸೆಳೆತವು ಪುರುಷಾರ್ಥದಲ್ಲಿ ಅವಶ್ಯವಾಗಿಯೂ ಹುಡುಗಾಟಿಕೆ ಇರುವಂತೆ ಮಾಡುತ್ತದೆ. ಇದರ ಅರ್ಥ, ನಮ್ಮ ಮನಸ್ಸು ಯಾವುದಾದರೂ ಲೌಕಿಕ ವ್ಯಕ್ತಿ ಅಥವಾ ಭೌತಿಕ ವಸ್ತುಗಳ ಕಡೆಗೆ ಸ್ವಲ್ಪವೂ ಆಕರ್ಷಿತವಾಗಿದ್ದರೆ ಅಲ್ಲಿ ಸಂಪೂರ್ಣ ವೈರಾಗ್ಯದ ಕೊರತೆ ಇರ್ತದೆ. ಎಲ್ಲಿ ವೈರಾಗ್ಯವಿಲ್ಲವೋ ಅಲ್ಲಿ ನಮ್ಮ ಆಧ್ಯಾತ್ಮಿಕ ಪುರುಷಾರ್ಥವು ಕೇವಲ ಮೇಲ್ನೋಟದ ಹುಡುಗಾಟಿಕೆಯಾಗಿ ಉಳಿಯುತ್ತದೆ. ಖಂಡಿತ, ವೈರಾಗ್ಯವೇ ಪುರುಷಾರ್ಥದ ಅಡಿಪಾಯ. ಇನ್ನು ಕೊನೆಯದಾಗಿ ಇಂದಿನ ಅವ್ಯಕ್ತ ಸೂಚನೆಗಳು. ಬಾಬಾ ಹೇಳ್ತಾರೆ, ಸದಾ ಅಚಲ, ಅಡೋಲ, ಏಕರಸ ಸ್ಥಿತಿಯ ಅನುಭವ ಮಾಡಿ. ಹೌದು, ಸಮಯವು ಬಹಳ ವೇಗವಾಗಿ ಅಂತಿಮ ಘಟ್ಟದತ್ತ ಸಾಗುತ್ತಿದೆ. ನಮ್ಮ ಮನಸ್ಥಿತಿಯಲ್ಲಿ ಸ್ವಲ್ಪ ಏರುಪೇರಾದರೂ ಸಾಕು, ಪರಮಾತ್ಮನು ನೀಡಿರುವ ಆ ದಿವ್ಯ ಖಜಾನೆಗಳ ಶಾಂತಿಯ ಅನುಭವ ನಮಗೆ ಆಗೋದಿಲ್ಲ. ಲೌಕಿಕ ಜಗತ್ತಿನಲ್ಲಿ ಸಂಪತ್ತು, ಕೀರ್ತಿ ಸಿಕ್ರೆ ಮನುಷ್ಯ ಖುಷಿ ಪಡ್ತಾನೆ. ಆದ್ರೆ ಅವೆಲ್ಲವೂ ಕ್ಷಣಿಕ. ನಾವು ಸಂಗಮಯುಗದಲ್ಲಿ ಅನುಭವಿಸುತ್ತಿರುವುದು ಅವಿನಾಶಿ ಖುಷಿ. ಈ ಶಾಶ್ವತವಾದ ಖುಷಿಯು ಕೇವಲ ಅಚಲ, ಅಡೋಲ ಮತ್ತು ಏಕರಸ ಸ್ಥಿತಿಯಲ್ಲಿರುವವರಿಗೆ ಮಾತ್ರ ಪ್ರಾಪ್ತವಾಗುತ್ತದೆ. ನಿಜವಾದ ಮಾತು. ಈಗ ನಾವು ಈ ಅದ್ಭುತವಾದ ಜ್ಞಾನವನ್ನು ಕೇವಲ ಕೇಳುವುದಷ್ಟೇ ಅಲ್ಲ, ನಮ್ಮ ಅಂತರಾಳದಲ್ಲಿ ಸಂಪೂರ್ಣವಾಗಿ ಇಳಿಸಿಕೊಳ್ಳೋಣ. ಖಂಡಿತ, ನಾವೆಲ್ಲರೂ ಒಟ್ಟಾಗಿ ಧ್ಯಾನದ ಆಳವಾದ ಸ್ಥಿತಿಗೆ ಜಾರೋಣ. ನಮ್ಮ ದೈನಂದಿನ ಗಡಿಬಿಡಿಗಳಿಂದ ಬಿಡುಗಡೆ ಹೊಂದಿ ನಮ್ಮ ಉಸಿರಾಟವೂ ಅತ್ಯಂತ ನಿಧಾನವಾಗಲಿ. ಒಂದು ಸಂಪೂರ್ಣ ಪ್ರಶಾಂತತೆಯ ಕಡೆಗೆ ನಮ್ಮ ಪಯಣ. ಹೌದು, ನಮ್ಮ ಭೌತಿಕ ಕಣ್ಣುಗಳನ್ನು ಮೆಲ್ಲನೆ ಮುಚ್ಚಿ ಅಂತರಂಗದ ಮೂರನೇ ಕಣ್ಣನ್ನು ತೆರೆಯೋಣ. ಈ ಸ್ಥೂಲ ಭೂಮಂಡಲದಿಂದ ಅತೀ ದೂರ, ಯಾವುದೇ ಶಬ್ದವಿಲ್ಲದ ಸುವರ್ಣ ಕೆಂಪು ಬೆಳಕಿನ ಜಗತ್ತಿಗೆ, ಪರಮಧಾಮಕ್ಕೆ ನಮ್ಮನ್ನು ನಾವು ಕೊಂಡೊಯ್ಯೋಣ. ನಮ್ಮನ್ನು ನಾವು ಕೇವಲ ಒಂದು ಪ್ರಕಾಶಮಾನವಾದ, ದಿವ್ಯವಾದ ಜ್ಯೋತಿರ್ಬಿಂದು, ಚೈತನ್ಯ ನಕ್ಷತ್ರ ಎಂದು ಭಾವಿಸೋಣ. ಆ ಪರಮಧಾಮದಲ್ಲಿ ಜ್ಞಾನಸೂರ್ಯ ಪರಮಪಿತ ಶಿವಬಾಬಾರವರಿಂದ ಶುದ್ಧ ಶಾಂತಿಯ, ಪರಮ ಪವಿತ್ರತೆಯ ಕಿರಣಗಳು ನೇರವಾಗಿ ನಮ್ಮ ಆತ್ಮದ ಮೇಲೆ ಬೀಳುತ್ತಿವೆ. ನಾವು ಆ ದಿವ್ಯ ಬೆಳಕಿನ ಮಳೆಯಲ್ಲಿ ಸ್ನಾನ ಮಾಡುತ್ತಿದ್ದೇವೆ. ನಾವೀಗ ಸಂಪೂರ್ಣ ಹಗುರವಾಗಿದ್ದೇವೆ. ನಮ್ಮ ಮಸ್ತಕದ ಮಧ್ಯದಲ್ಲಿ ಆ ಪರಮಾತ್ಮನ ಶ್ರೀಮತದ ಆದೇಶದ ತಿಲಕವು ಅತ್ಯಂತ ಪ್ರಕಾಶಮಾನವಾಗಿ ಬೆಳಗುತ್ತಿದೆ. ನಮ್ಮೊಳಗಿರುವ ಪ್ರತಿಯೊಂದು ಹಳೆಯ ಸಂಸ್ಕಾರ, ನಿನ್ನೆಯ ದುಃಖ, ಕ್ರೋಧದ ಕಲೆ ಎಲ್ಲವೂ ಈಗ ಈ ದಿವ್ಯ ಯೋಗಾಗ್ನಿಯಲ್ಲಿ ಭಸ್ಮವಾಗುತ್ತಿದೆ, ಸಂಪೂರ್ಣವಾಗಿ ಸುಟ್ಟು ಕರಕಲಾಗುತ್ತಿದೆ. ದೇಹಭಾನದ ನಾನು ಎಂಬ ಅಹಂಕಾರ ಸುಟ್ಟು ಹೋಗಿ ನಾನು ಪರಮಾತ್ಮನ ಅತಿ ಪ್ರೀತಿಯ ಶುದ್ಧ ಆತ್ಮ ಎಂಬ ಸ್ಮೃತಿ ಮಾತ್ರ ಉಳಿದಿದೆ. ಈಗ ಈ ಶಕ್ತಿಶಾಲಿ ಸ್ವಾಮಾನವನ್ನ ನಮ್ಮ ಆಳವಾದ ಪ್ರಜ್ಞೆಯಲ್ಲಿ ಸ್ಥಿರಗೊಳಿಸೋಣ. ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮ. ನಾನು ಪರಮಾತ್ಮನ ದಿವ್ಯ ಆದೇಶವನ್ನು ಅಕ್ಷರಶಃ ಪಾಲಿಸುವ ಶ್ರೇಷ್ಠ ಆತ್ಮ. ನಾನು ಮುಂದಿನ 21 ಜನ್ಮಗಳಿಗಾಗಿ ಅತಿ ವಿಶೇಷ ಗಣ್ಯ ವ್ಯಕ್ತಿ ಆಗಿರುವ ದಿವ್ಯ ಆತ್ಮ. ನನ್ನ ಪ್ರತಿಯೊಂದು ಸಂಕಲ್ಪ, ಪ್ರತಿಯೊಂದು ಹೆಜ್ಜೆಯೂ ಶ್ರೀಮತದ ಸುರಕ್ಷಿತ ಗೆರೆಯೊಳಗಿದೆ. ಎಂತಹದೇ ತಮೋಪ್ರಧಾನ ಬಿರುಗಾಳಿ ಬಂದರೂ ನಾನು ಸದಾ ಅಚಲ, ಅಡೋಲ ಮತ್ತು ಏಕರಸ ಸ್ಥಿತಿಯಲ್ಲಿರುವಂಥ ವಿಜಯರತ್ನ. ಈ ಅಗಾಧವಾದ ಅತೀಂದ್ರಿಯ ಶಾಂತಿ ಮತ್ತು ದಿವ್ಯ ಪ್ರಕಾಶದಲ್ಲಿಯೇ ಸ್ವಲ್ಪ ಸಮಯ ಲೀನವಾಗೋಣ. ಈ ಶಾಂತಿಯ ಶುದ್ಧ ಕಂಪನಗಳು ನಮ್ಮ ಮೂಲಕ ಇಡೀ ವಿಶ್ವದ ಮೂಲೆಮೂಲೆಗೆ ಹರಡುತ್ತಿವೆ. ಪ್ರಕೃತಿಯ ಕಣಕಣವೂ ಪಾವನವಾಗುತ್ತಿದೆ. ಓಂ ಶಾಂತಿ ಶಾಂತಿ ಶಾಂತಿ. ನಾವು ನಮ್ಮ ದೈನಂದಿನ ಜೀವನದ ಕರ್ಮಕ್ಷೇತ್ರಕ್ಕೆ ಮರಳುವ ಮುನ್ನ ನಮ್ಮನ್ನೇ ನಾವು ಒಂದು ಪ್ರಶ್ನೆ ಕೇಳಿಕೊಳ್ಳೋಣ. ಇಂದು ನಮ್ಮ ಮನಸ್ಸಿನಲ್ಲಿ ಏಳುವ ಪ್ರತಿಯೊಂದು ಸಂಕಲ್ಪವೂ ಪರಮಾತ್ಮನ ಆ ದಿಲ್ಖುಷ್ ಮಿಠಾಯಿಯ ರುಚಿಯನ್ನು ಜಗತ್ತಿಗೆ ಹಂಚುತ್ತಿದೆಯಾ ಅಥವಾ ಹಳೆಯ ದೇಹಭಾನದ ಕಹಿಯನ್ನು ಬಿತ್ತುತ್ತಿದೆಯಾ? ಈ ಯೋಗಾಗ್ನಿಯ ಬಿಸಿ ಸದಾ ನಮ್ಮೆಲ್ಲರೊಂದಿಗಿರಲಿ. ಇಂದಿನ ಈ ಜ್ಞಾನದ ಮಾತುಗಳು ನಿಮ್ಮ ದಿನವನ್ನು ಪವಿತ್ರವಾಗಿಸಲಿ ಎಂದು ಆಶಿಸುತ್ತೇವೆ. ಹಿರಿಯರು ಹೇಳಿದಂತೆ, ಕೇಳುವುದು ಸುಲಭ, ಮಂಥನ ಮಾಡುವುದು ಶ್ರೇಷ್ಠ. ಪ್ರತಿದಿನ ಹೀಗೆಯೇ ಬಾಬಾರವರ ಮಧುರ ಮಹಾವಾಕ್ಯಗಳನ್ನು ಆಲಿಸಲು ಮತ್ತು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಮರೆಯಬೇಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ
ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ದಿನನಿತ್ಯದ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸದಾ ಖುಷಿಯಾಗಿರಿ, ಶಾಂತಿಯಿಂದರಿ. ಓಂ ಶಾಂತಿ.